ನಾನು ಮಾಜಿ ಸಚಿವ ಕೆ.ಎಸ್. ಈಶ್ವರಪ್ಪ ಅವರ ಮನವೊಲಿಸ್ತೇನೆ. ನಮ್ಮ ಕೈಲಾದಷ್ಟು ಸಂಧಾನ ಮಾಡುವಂತ ಕೆಲಸ ಮಾಡ್ತೀವಿ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ, ನಾನು ಕನ್ವಿನ್ಸ್ ಮಾಡ್ತೀನಿ ಅವ್ರನ್ನ. ಬಿ.ಎಸ್.ವೈ. ಈಶ್ವರಪ್ಪ ನಡುವೆ ಏನ್ ಗೊತ್ತಾಗ್ತಿದೆ ಅರ್ಥ ಆಗ್ತಾ ಇಲ್ಲ. ಈಶ್ವರಪ್ಪನ ಜೊತೆಗಿನ ಹೈಕಮಾಂಡ್ ಮೀಟ್ ಕೂಡ ಇವತ್ತು. ಕೇಂದ್ರ ನಾಯಕರ ಸಂಧಾನಕ್ಕೂ ಕೂಡ ಈಶ್ವರಪ್ಪ ಅವರು ಬಗ್ಗಿಲ್ಲ. ಅಸಮಾಧಾನ ಶಮನಕ್ಕೆ ಮುಂದಾದಂತಹ ವರಿಷ್ಠರಿಗೆ ಹಿನ್ನಡೆ ಆಗಿದೆ. ಈಶ್ವರಪ್ಪ ಅವ್ರನ್ನ ಭೇಟಿಯಾಗಬೇಕು ಅಂತ ಹೈಕಮಾಂಡ್ನ ಕಳಿಸಿದಂತ ನಾಯಕರೇ ಹೋಗಿದ್ರು. ವರಿಷ್ಠರನ್ನ ಮನೆಯಲ್ಲಿ ಕೂರಿಸಿ ಹೋಗಿದಂತ ಈಶ್ವರಪ್ಪ ಈಗ ಬರ್ತೀನಿ ಅಂತ ಹೋದಂತವ್ರು ಸುಮಾರು 1 ಗಂಟೆ ಆದ್ರೂ ಕೂಡ ವಾಪಸ್ ಅವರ ಮನೆಗೆ ಬರಲಿಲ್ಲ. ಏನೋ ಈಶ್ವರಪ್ಪ ಅವ್ರನ್ನ ಕಾದು 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 ನಂತರ ಅವ್ರು ಬರಲಿಲ್ಲ ಅಂತ ಆದ್ಮೇಲೆ ಅಲ್ಲಿಂದ ರಾಧಾ ಮೋಹನ್ ಅಗರ್ವಾಲ್ ಹೊರಟಿದ್ದಾರೆ. ಸುಮಾರು 1 ಗಂಟೆ ಆದ್ಮೇಲೆ ಈಶ್ವರಪ್ಪ ಮನೆಗೆ ವಾಪಸ್ ಬರದೇ ಇರೋದ್ರಿಂದ ಕಾದು ಕಾದು ಸುಸ್ತಾಗಿ ಹೈಕಮಾಂಡ್ ನಾಯಕರು ನಂತರ ಅಲ್ಲಿಂದ ಹೊರಟರು. ಕುತೂಹಲ ಮೂಡಿಸಿದೆ ಮಾಜಿ ಸಚಿವ ಈಶ್ವರಪ್ಪ ನಡೆ. ಈಶ್ವರಪ್ಪ ಜೊತೆಗಿನ ಹೈಕಮಾಂಡ್ ಸಂಧಾನ ವಿಫಲ. ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತೀನಿ ಅಂತ ಈಶ್ವರಪ್ಪ ಶಪಥ ಮಾಡಿದ್ರು. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಕೂಡ ಈಗ ಪ್ರಯತ್ನ ಪಡ್ತಾ ಇದೆ. ರಾಧಾ ಮೋಹನ್ ಅಗರ್ವಾಲ್ ಈಶ್ವರಪ್ಪನವರ ಮನೆಗೆ ಬಂದ್ರು. ಮನೆಗೆ ಬಂದಾಗ ಈಶ್ವರಪ್ಪ ಇದ್ರು. ಆದರೆ ನಂತರ ನಾನೀಗ ಸ್ವಲ್ಪ ಹೊರಗಡೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ, ಹಂಗೆ ಹೋಗಿ ಹಿಂಗೆ ಬರ್ತೀನಿ ಅಂತ ಹೇಳೋದಂಥವ್ರು 1 ಗಂಟೆ ಆದರೂ ವಾಪಸ್ ಬರಲೇ ಇಲ್ಲ ಈಶ್ವರಪ್ಪ. ಅದಾದ್ಮೇಲೆ ಕಾದು ಕಾದು ಇನ್ನು ಮೋಸ್ಟ್ಲಿ ಬರಲ್ಲ ಅನ್ಸುತ್ತೆ ಇವರು ಅಂತ ಹೇಳಿ ಅಲ್ಲಿಂದ ರಾಧಾ ಮೋಹನ್ ಅಗರ್ವಾಲ್ ತಮ್ಮ ಕಾರ್ನಲ್ಲಿ ಹೊರಟರು. ಇದು ಈಶ್ವರಪ್ಪ ಇಂಟೆನ್ಷನ್ಲಿ ವಾಪಸ್ ಬರಲಿಲ್ವಾ ಅಥವಾ ಏನಾದರೂ ತುರ್ತು ಕೆಲಸದ ಮೇಲೆ ಹೋಗಿದ್ರಾ ಅನ್ನೋ ಪ್ರಶ್ನೆ ಮೂಡಿಸ್ತಾ ಇದೆ. ಈಗ ವರಿಷ್ಠರನ್ನ ಮನೇಲಿ ಕೂರಿಸಿ ಸುಮಾರು 1 ಗಂಟೆ ಆದರೂ ಕೂಡ ಕೆ.ಎಸ್. ಈಶ್ವರಪ್ಪ ಬಂದಿರಲಿಲ್ಲ, ಮನೆಗೆ ಬರಲಿಲ್ಲ. ಸೊ ಆಗ ರಾಧಾ ಮೋಹನ್ ಅಗರ್ವಾಲ್ ಕಾದು ಕಾದು 1 ಗಂಟೆಯ ನಂತರ ಅಲ್ಲಿಂದ ಹೊರಟಿದ್ದಾರೆ. ಈಗ ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ. ಬಸವರಾಜ್, ಈಶ್ವರಪ್ಪನವರ ನಡೆ ಬಹಳ ಕುತೂಹಲ ಮೂಡಿಸ್ತಾ ಇದೆ. ನೆನೆ ಮೊನ್ನೆ ಅಷ್ಟೇ ಅವ್ರು ಹೇಳ್ತಾ ಇದ್ರು ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ಲುವಂಥದ್ದು ಶತಸಿದ್ಧ ಅಂತ. ಇವತ್ತು ಹೈಕಮಾಂಡ್ನ ನಾಯಕರುಗಳೇ ಬಂದು ಅವರ ಮನೇಲಿ ಕೂತು 1 ಗಂಟೆ ಕಾದು ಹೋಗಿದ್ದಾರೆ ಅಂತಂದ್ರೆ ಇಂಟೆನ್ಷನ್ಲಿ ಅವ್ರನ್ನ ಅಲ್ಲಿ ಕೂರಿಸಿ ಹೋದ್ರ ಅಥವಾ ಏನಾದರೂ ಅಂತ ತೀರಾ ಎಮರ್ಜೆನ್ಸಿ ಕೆಲಸ ಆಯ್ತಾ, ವಾಪಸ್ ಬರೋಕ್ಕಾಗ್ಲಿಲ್ವಾ ಆನ್ ಟೈಮ್? ಅವಿನಾಶ್, ಏನು ಈಗ ತಾನೇ ಒಂದಷ್ಟು ಮಾಹಿತಿ ಸಿಕ್ಕಿದೆ. ಆ ಮಾಹಿತಿ ಪ್ರಕಾರವಾಗಿ ಏನು ಒಂದು ಕಡೆಯಿಂದ ಈಶ್ವರಪ್ಪ ಅವರು ಏನು ಕೇಂದ್ರ ನಾಯಕರು ಬರ್ತಾರೆ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಏನು ಬರ್ತಾರೆ, ಅವರ ಜೊತೆಗೆ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಬರ್ತಾರೆ, ಜೊತೆಗೆ ಶಿವಮೊಗ್ಗ BJP MLC ಅರುಣ್ ಕೂಡ ಬರ್ತಾರೆ, DS ಅರುಣ್ ಕೂಡ ಬರ್ತಾರೆ. ಅವ್ರ ಜೊತೆಗೆ ಒಂದು 10-15 ನಿಮಿಷ ಕಾಲ ಈಶ್ವರಪ್ಪ ಅವರು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ ಬಳಿಕವಾಗಿ ಈಶ್ವರಪ್ಪ ಅವರು ಹಠಾತ್ತಾಗಿ ಕೆಳಗೆ ಬರ್ತಾರೆ. ಕೆಳಗೆ ಬಂದ ನಂತರ ಒಂದಿಷ್ಟು ಕೆಲಸಗಳಿತ್ತು, ಆ ಕೆಲಸಗಳ ನಿಮಿತ್ತ ಹೊರಗಡೆ ಹೋಗ್ತಂತೆ ಬರ್ತಾರೆ. TV9ಗೆ ಬಂದ ಮಾಹಿತಿ ಪ್ರಕಾರವಾಗಿ ಈಶ್ವರಪ್ಪ ಶಿವಮೊಗ್ಗದ ಏನು ಗೋಪಾಳದಲ್ಲಿ ಒಂದಿಷ್ಟು ಧಾರ್ಮಿಕ ಚಟುವಟಿಕೆ ಕಾರ್ಯಕ್ರಮ ಇತ್ತು, ಒಂದು ದೇವಸ್ಥಾನ ಭೇಟಿ ಕೊಡಬೇಕಾಗಿತ್ತು, ಮತ್ತೆ ಹೋಮ ಹವನ ಆಗ್ತಾ ಇತ್ತು. ಆ ಹೋಮ ಹವನದಲ್ಲಿ ಪಾಲ್ಗೊಂಡ್ರು ಒಂದು ಕಡೆ. ಆದರೆ ಮತ್ತೊಂದು ಕಡೆಯಿಂದ ಈಶ್ವರಪ್ಪ ಅವರು ಕೆಲವೇ ಕ್ಷಣದಲ್ಲಿ ವಾಪಸ್ ಬರ್ತಾರೆ ಅಂತೇಳಿ ಸುಮಾರು 1 ಗಂಟೆಗಳ ಕಾಲ ಕೇಂದ್ರ ನಾಯಕರು ಕುತ್ಕೊಂಡು ಕಾದ್ರು. ಆದರೂ ಕೂಡ ಈಶ್ವರಪ್ಪನವ್ರು ಬರಲಿಲ್ಲ. ಅಂದರೆ ಈಶ್ವರಪ್ಪರ ಪತ್ನಿ ಏನು ಜಯಲಕ್ಷ್ಮಿ ಇದ್ರು, ಅವರ ಹತ್ರ ಕೂಡ ಚರ್ಚೆ ಮಾಡಿದ್ರು, ಮನವೊಲಿಸುವಂಥ ಪ್ರಯತ್ನ ಮಾಡಿದ್ರು. ಈಶ್ವರಪ್ಪ ಅವರು ಬಂಡಾಯ ಅಭ್ಯರ್ಥಿ ನಿಲ್ತಾ ಇದ್ದಾರೆ, ಅವ್ರು ಮನವೊಲಿಸುವಂಥ ಪ್ರಯತ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಕುಟುಂಬಸ್ಥರು ಕೂಡ ಈ ಏನು ಕೇಂದ್ರ ನಾಯಕರ ಮಾತ್ರ ಒಪ್ಪಲಿಲ್ಲ. ಹಾಗಾಗಿ ಸುಮಾರು 1 ಗಂಟೆಗಳ ಕಾಲ ಅವರು ಮನೇಲಿ ಕುತ್ಕೊಂಡು ಈಶ್ವರಪ್ಪ ಬರದೆ ವಾಪಸ್ ಈಗ ತೆರಳಿದ್ದಾರೆ. ಅಂದರೆ ಬೆಳಗ್ಗೆ ಒಂದು ತಂಡ ಬಂತು, ರಾಜ್ಯ ನಾಯಕರ ತಂಡ ಬಂತು, ಅದು ಮಾತುಕತೆ ಬಂತು, ಅದು ವಿಫಲ ಆಯಿತು. ಈಗ ಕೇಂದ್ರ ನಾಯಕರ ತಂಡ ಬಂತು, ಅವರು ಚರ್ಚೆ ಮಾಡಿದ್ರು, ಅದು ಕೂಡ ವಿಫಲ ಆಗಿದೆ. ಹಾಗಾಗಿ ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಂಡಾಯ ಅಭ್ಯರ್ಥಿ ಆಗಲಿ ನಿಲ್ಲಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಯಾವುದೇ ನಾಯಕರು ಬಂದರೂ ಕೂಡ ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ಈಗಾಗಲೇ ಈಶ್ವರಪ್ಪ ಅವರು ರವಾನಿಸಿದ್ದಾರೆ. ಈ ಒಂದೆಲ್ಲ ಬೆಳವಣಿಗೆಯಿಂದ ಕಂಡು ಬರ್ತಾ ಇದೆ. ಅವಿನಾಶ್, ಧನ್ಯವಾದ ಬಸವರಾಜ್.